ಭಾಗ್ಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಈಗ ಮೃತ ವ್ಯಕ್ತಿಯ ವಾರಸುದಾರರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈಗ ವಾರ್ತೆಗಳ ವಿವರ. ರೈತ ಪರ ಸಂಘಟಕರಿಂದ ದಿನಾಂಕ 6ರಂದು ನಗರದಲ್ಲಿ ರೈತರ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವಡಕರಾಯಸ್ವಾಮಿ ದೇವಸ್ಥಾನದಿಂದ ಒಳಾಂಗಣ ಕ್ರೀಡಾಂಗಣದವರೆಗೆ ಮೆರವಣಿಗೆ ನಡೆಸಿ ವೇದಿಕೆ ಕಾರ್ಯಕ್ರಮವನ್ನು ನಡೆಸಲಾಯಿತು.
ರೋಟರಿ ಕ್ಲಬ್ನಲ್ಲಿ ದಿನಾಂಕ 5ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಕೈಗೊಳ್ಳಲಾಗಿತ್ತು. ಈ ವೇಳೆ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ವೈದ್ಯರಿಂದ ಹೃದಯ ರೋಗ, ಕ್ಯಾನ್ಸರ್ ಹಾಗೂ ಮೂತ್ರಪಿಂಡದ ಕಲ್ಲು ಕಾಯಿಲೆಗಳ ಕುರಿತ ತಪಾಸಣೆ ನಡೆಸಿ ವೈದ್ಯಕೀಯ ಸಲಹೆ ನೀಡಿದ್ರು. ಇನ್ನು ಈ ಶಿಬಿರ ಪ್ರತಿ ತಿಂಗಳದ ಮೊದಲ ಭಾನುವಾರದ ದಿನದಂದು ನಡೆಸಲಾಗುತ್ತಿದ್ದು, ಆಸಕ್ತರು ಶಿಬಿರದ ಸದ್ಬಳಕೆ ಮಾಡಿಕೊಳ್ಳುವಂತೆ ರೋಟರಿ ಕ್ಲಬ್ ಕರೆ ನೀಡಿದೆ. ಕೂತ್ಕೊಳ್ಳಿ ಕರೀತಾರೆ, ಕೂತ್ಕೊಳ್ಳಿ. ಅದಾಗಿದ ತಕ್ಷಣ ರಿಜಿಸ್ಟರ್ ಮಾಡಿಸ್ಬೇಕು. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಕರೀತಾರೆ. ಇವ್ರದ್ದಾಗಿದ ತಕ್ಷಣ ಕರೀತಾರೆ, ಕೂತ್ಕೊಳ್ಳಿ ಅನ್ನೋದು ಇಲ್ಲಿ ಮಾಡ್ಕೋಬೇಕು. ನೀರು ಕುಡಿದೆ ತರಿಸ್ಕೊಂಡುತ್ತೆ. ಟಾಟಾ ಸ್ಕೈ ಹಾಕ್ಸಿರ್ತಾರಲ್ಲ, ಟಾಟಾ ಸ್ಕೈ ಒಳಗಡೆ ಶುಗರ್ ಇದೆಯಾ? ಇಲ್ಲ ಕಳಿಸ್ತಾ ನಾವೇ ಕರ್ಕೊಂಡು ಹೋಗಿ ಫಸ್ಟ್ ಎಮೋರಾಯ್ ಮಾಡಿ शुगर नॉर्मल है।
ಸತ್ಯನಾರಾಯಣ ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷ ಹಾಗೂ ಈ ಮೆಡಿಕಲ್ ಕ್ಯಾಂಪ್ನ ಚೇರ್ಮನ್ ಆಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ. ಈ ಮೆಡಿಕಲ್ ಕ್ಯಾಂಪು ನಮ್ಮ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ವತಿಯಿಂದ ಸಹಯೋಗದೊಂದಿಗೆ ನಾವು ಈ ಕ್ಯಾಂಪ್ನ ಇದು ಸಕ್ಸಸ್ಫುಲ್ಲಾಗಿ 6ನೇ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಈ ಕ್ಯಾಂಪ್ನ ವಿಶೇಷತೆ ಏನಂದರೆ ಎಲ್ಲ ತರಹದ ವ್ಯಾಧಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಜ್ಞ ವೈದ್ಯರಿಂದ ಪರೀಕ್ಷೆಗೆ ಒಳಪಟ್ಟು ಮುಖ್ಯವಾಗಿ ಹೃದಯ ತಪಾಸಣೆ, ನ್ಯೂರೋ ಪ್ರಾಬ್ಲಮ್ ಅಂದರೆ ನರರೋಗ ಪ್ರಾಬ್ಲಮ್ ಇರುವಂಥವರು, ತೊಂದರೆ ಇರುವಂಥವರು, ಮತ್ತು ಮೂತ್ರಪಿಂಡದ ತೊಂದರೆಗೊಳಗಾಗಿರುವಂತಹವರು, ಹಾಗೆ ಹೃದಯ ಮತ್ತು ಪ್ಲಾಸ್ಟಿಕ್ ಸರ್ಜರಿಗೆ ಒಳಪಡಬೇಕಾಗಿರುವಂಥವರು, ಮತ್ತು ಇದು ಯೂರೋ ಅಂದರೆ ಮೂತ್ರಪಿಂಡದ ಕಾಯಿಲೆಗಳು ಹಾಗೂ ಇತರೆ ಇನ್ಯಾವುದೇ ಕಾಯಿಲೆಗಳಿಗೆ ಒಳಪಡಬೇಕಾಗಿರುವಂಥವ್ರು, ಮುಖ್ಯವಾಗಿ ಕ್ಯಾನ್ಸರು, ಇಂಥ ಒಂದು ವ್ಯಾಧಿಗಳನ್ನು ಒಳಗೊಂಡಂತಹ ರೋಗಿಗಳಿಗೆ ಕೂಲಂಕುಷವಾಗಿ ತಪಾಸಣೆ ಮಾಡಿ ನಮ್ಮ ರೋಟರಿ ಕ್ಲಬ್ ವತಿಯಿಂದ ಅವರಿಗೆ ಫ್ರೀಯಾಗಿ ಸಪ್ತಗಿರಿ ಆಸ್ಪತ್ರೆಗೆ ಕಳಿಸ್ಕೊಟ್ಟು ಅಲ್ಲಿ ಮುಂದಿನ ಪರೀಕ್ಷೆಗಳಿಗೆ ಒಳಪಡುವಂಥದ್ದಿರ್ಬೋದು, ಶಸ್ತ್ರಚಿಕಿತ್ಸೆ ಉಚಿತವಾಗಿ ಮಾಡುವಂಥದ್ದಿರ್ಬೋದು ಕಂಟಿನ್ಯೂಸ್ ಆಗಿ ಹೋದ ವರ್ಷದಿಂದ ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ಈಗಾಗಲೇ 80ಕ್ಕೂ ಹೆಚ್ಚು ರೋಗಿಗಳು ಶಸ್ತ್ರಚಿಕಿತ್ಸೆಗೆ ಒಳಪಟ್ಟು ಅವರ ಕಾಯಿಲೆಯನ್ನು ಗುಣಪಡಿಸಿಕೊಂಡು ಅವರ ಸಂತೋಷವಾಗಿ ಬಾಳ್ತಾ ಇರ್ತಾರೆ. ಹಾಗೆ ನಾನು ಹೊಸಪೇಟೆ ನಮ್ಮ ರೋಟರಿ ಕ್ಲಬ್ ಎಲ್ಲ ನಿರ್ದೇಶಕರು, ಮೆಂಬರ್ಸ್, ಸದಸ್ಯರೆಲ್ಲರೂ ಸೇರಿ ಈ ಕ್ಯಾಂಪ್ನ ಮೊದಲು 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಲ ಮಾಡ್ತಿದ್ವಿ. ಆದರೆ ಈಗ ನಮ್ಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ, ಅದು ಇವತ್ತು 5ನೇ ತಾರೀಕು ಮೊದಲನೇ ಭಾನುವಾರ, ಈ ತಿಂಗಳು ಜನವರಿ ತಿಂಗಳದು, ಇದೇ ಥರ ಪ್ರತಿ ತಿಂಗಳು ಮೊದಲನೇ ಭಾನುವಾರ ನಮ್ಮ ಹೊಸಪೇಟೆ ನಾಗರಿಕರಿಗೆ ಉಪಯೋಗ ಆಗಲಿ ಅಂತ ನಾವು ಈ ಕಾರ್ಯಕ್ರಮವನ್ನು ಕಂಟಿನ್ಯೂಸ್ ಆಗಿ ಹಮ್ಮಿಕೊಂಡಿರ್ತೀವಿ. ಇದರಲ್ಲಿ ನಾವು ಹೊಸಪೇಟೆ ನಾಗರಿಕರಲ್ಲಿ ಕೇಳ್ಕೊಳ್ಳೋದು ಈ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಯಾರ್ಯಾರು ಹಳ್ಳಿಗಳಲ್ಲಿರ್ಬೋದು, ಎಲ್ಲ ಕಡೆ ಪಾಂಪ್ಲೆಟ್ ಹಂಚೋದಿರ್ಬೋದು, ಆಟೋ ಕ್ಯಾನ್ವಾಸು ಪೇರಿಂದ ಎಲ್ಲ ಸೋಷಿಯಲ್ ಮೀಡಿಯಾ ವತಿಯಿಂದ ಎಲ್ಲ ಕಡೆನೂ ಈ ಸುದ್ದಿನ ಹಬ್ಬಿಸ್ತಾ ಇದ್ದೀವಿ. ನೀವು ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲ ತರಹ ರೋಗಿಗಳು ನಮ್ಮ ಹೊಸಪೇಟೆ ರೋಟರಿ ಕ್ಲಬ್ಗೆ ಬಂದು ಕೂಲಂಕುಷವಾಗಿ ತಪಾಸಣೆಗೆ ಒಳಗಾಗಿ ತಮ್ಮ ಆರೋಗ್ಯನ ವೃದ್ಧಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ, ಈ ಕಾರ್ಯಕ್ರಮವನ್ನು ನಮ್ಮ ಈ ಸಲದ ಕ್ಯಾಂಪ್ನ ಪ್ರಾಯೋಜಕರಾದ ಸೈಯದ್ ಅಲಿ ಬಾಷಾ ಅವರು ನಮ್ಮ ರೋಟರಿ ಸದಸ್ಯರು ಹೌದು. ಅವರು ಈ ಕ್ಯಾಂಪ್ನ ಪ್ರಾಯೋಜಕತ್ವವನ್ನು ಮಾಡಿರ್ತಾರೆ. ಹಾಗೆ ಎಷ್ಟೋ ಜನ ದಾನಿಗಳು ನಮ್ಮ ರೋಟರಿ ಕ್ಲಬ್ಗೆ ಮುಂದೆ ಬಂದು ಇದೆಲ್ಲ ನಡೆಸ್ಕೊಡ್ತಾ ಇರೋದ್ರಿಂದನೇ ಅವ್ರಿಗೆ ಈ ಮೂಲಕ ಧನ್ಯವಾದ ಹೇಳ್ತಾ ಇರ್ತೀನಿ. ನಮ್ಮಲ್ಲೇ ಒಂದು ಆಪಿ ಹಾಸ್ಪಿಟ್ಲ್ ಅಂತಿದೆ, ಆಪಿ ಹಾಸ್ಪಿಟ್ಲ್ ಚೇರ್ಮನ್ ಅವರು ಕೆಲವು ಮಾತುಗಳು ಮಾತಾಡ್ತಾರೆ, ಅದನ್ನು ನೀವು ತಿಳ್ಕೊಂಡು ಲಾಭ ಪಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಇದು ಇವಾಗ ಹೇಳ್ದಂಗೆ ಎವ್ರಿ ಫಸ್ಟ್ ಸಂಡೇ ಒಂದು ಕ್ಯಾಂಪ್ ಇತ್ತು ಮಂತ್ಲಿದು. ಇದರಲ್ಲಿ ಎಸ್ಪೆಷಲಿ ಇವಾಗ ಬಂದಿರೋದು 3 ಸ್ಪೆಷಲಿಸ್ಟ್ ಬಂದಿದ್ದಾರೆ ನಮ್ಮ ಹತ್ರ, ನ್ಯೂರಾಲಜಿ ಆ್ಯಂಡ್ ಕಾರ್ಡಿಯಾಕ್ ಅಂದರೆ ಹಾರ್ಟಿಂದು. ಬರ್ತಾ ಇವು ಕಂಟಿನ್ಯೂ ಆಗ್ತಾ ಇರ್ತೈತೆ. ಇನ್ನು ಹಾಗೆ ಮುಂದೆ ಇನ್ನೂ ಸ್ಪೆಷಲಿಸ್ಟ್ ಬರ್ತಾರೆ. ಇವಾಗ 3 ಬಂದಿದ್ದಾರೆ. ಇದೇ ಹಾಗೆ ಇವಾಗ 5-10 ಕೂಡ ಆಗ್ಬೋದು. ಬಟ್ ಇದರಲ್ಲಿ ಅಡ್ವಾಂಟೇಜ್ ಇನ್ನೂ ಒಂದು ಏನಂದರೆ, ನಾವು ಟೆಲಿಮೆಡಿಸಿನಿಂಗ್ ಸೆಂಟರ್ಗೆ ಒಂದು ಸ್ಟಾರ್ಟ್ ಮಾಡ್ತಿದ್ದೀವಿ. ಅದರಲ್ಲಿ ಇಲ್ಲೇ ಕೂತು ನೀವು ಬೆಂಗಳೂರು ಡಾಕ್ಟರ್ ಸ್ಪೆಷಲಿಸ್ಟ್, ಸಪ್ತಗಿರಿ ಹಾಸ್ಪಿಟಲ್ ಡಾಕ್ಟರ್ಸ್ ಸ್ಪೆಷಲಿಸ್ಟ್ ಜೊತೆಗೆ ಕನ್ಸಲ್ಟ್ ಮಾಡಿ ಅವ್ರ ಜೊತೆಗೆ ತಗೋಬೋದು ಮೆಡಿಸಿನ್. ಸೊ ಇದು ಒಂದು ಭಾಳ ಒಳ್ಳೆಯ ಕಾರ್ಯಕ್ರಮ ಇದೆ. ಇದರಲ್ಲಿ ನೀವು ಎಲ್ಲರೂ ಹಮ್ಮಿಕೊಂಡು ಇದಕ್ಕೆ ಯಶಸ್ವಿ ಮಾಡಬೇಕಂತ ಹೇಳಿ ನಾನು ರಿಕ್ವೆಸ್ಟ್. ಥ್ಯಾಂಕ್ ಯು. ಭಾರತ ವಿಜ್ಞಾನ ಸಮಿತಿಯ ಹೊಸಪೇಟೆ ತಾಲೂಕು ಘಟಕದಿಂದ ಶಿಕ್ಷಕರ ಶೈಕ್ಷಣಿಕ ಹಬ್ಬವನ್ನ ಕೈಗೊಳ್ಳಲಾಗಿತ್ತು. ಈ ವೇಳೆ ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಸ್ಥಿತಿಗತಿಗಳ ಕುರಿತು ಚರ್ಚೆ ನಡೆಸಲಾಯಿತು. ಅದೇ ರೀತಿ 2 ಗೋಷ್ಠಿಗಳನ್ನು ನಡೆಸುವ ಮೂಲಕ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಶೈಕ್ಷಣಿಕ ಮೌಲ್ಯಗಳ ಕುರಿತು ಚರ್ಚಿಸಲಾಯಿತು. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುವಂಥ ಒಂದು ಸಣ್ಣ ಜವಾಬ್ದಾರಿ ನಮಗೆ. ಈ ದಿನ ನಾವು ಜಿಲ್ಲಾ ಮಟ್ಟದ ಟೀಚರ್ ಶೈಕ್ಷಣಿಕ ದಿನದ ನಮ್ಮ ಧ್ಯೇಯ ಸತ್ಯಗಾಗಿ ವಿಜ್ಞಾನ, ಪ್ರಗತಿಗಾಗಿ ವಿಜ್ಞಾನ, ಶಾಂತಿಗಾಗಿ ವಿಜ್ಞಾನ ಅನ್ನುವಂಥದ್ದು ಶೈಕ್ಷಣಿಕವಾಗಿ ವಾದವನ್ನು ಚರ್ಚೆಯನ್ನು ಈ ದಿನ ಏರ್ಪಡಿಸಲಾಗಿದೆ. ಈ ದಿನ ಕಾರ್ಯಕ್ರಮಕ್ಕೆ ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಒಂದು ಅವರನ್ನು ಸ್ವಾಗತಿಸಿಕೊಳ್ಳಬೇಕಾಗಿದೆ. ವೇದಿಕೆ
ವೇದಿಕೆಯಿಂದ ಸ್ವಾಗತವನ್ನು ಕೋರಲಿದ್ದಾರೆ ಶಾಸಕರ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಚನ್ನಬಸವೇಶ್ವರರವರು ಮೊದಲನೆಯದು ಮಾತನಾಡಲು ವಿಶ್ವಸಿದ್ದು ಸಮಾಂಗಣವನ್ನು ಒದಗಿಸಿಕೊಡ್ಲಿಕ್ಕೆ ವಿವಿ ಸಂಘ ನಮಗೆ ಕಾರಣ ಆಗಿದೆ. ಸರ್ ಅವರು ಇರೋದು ನಮ್ಮ ಖುಷಿಯ ಸಂಗತಿ. ಅವರಿಗೆ ಚನ್ನಬಸರ್ ಅವರು ಸ್ವಾಗತ ಕೊಡ್ತಾರೆ. ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಭಾರತ ಜ್ಞಾನ ವಿಜ್ಞಾನ ಸಮಿತಿಯನ್ನು ಕಟ್ಟಿದಂತಹ ಒಬ್ಬ ವ್ಯಕ್ತಿ ನಮ್ಮ ಸ್ವಾಗತವನ್ನು ಕೋರೋಣ. ರುದ್ರಮ್ಮ ಅವರ ಸ್ವಾಗತವನ್ನು ನೆರವೇರಿಸಿಕೊಡ್ಬೇಕು. ಹೊತ್ತು ಮಕ್ಕಳು ಆ ಅನುಕ್ರಮಣಿಕೆಯನ್ನು ಬದಲಿಸಿದ್ದಾರೆ. ಏನೋ ಆಚೆ ಒಂದೆರಡು ತಿಂಗಳ ಹಿಂದೆ ನಾವು ಉಡುಪಿಯಲ್ಲಿ ಟೀಚರ್ ಹಬ್ಬ ಅಂತ ಮಾಡಿದ್ವಿ. ಸುಮಾರು ವರ್ಷದಿಂದ ಕೋವಿಡ್ ನಂತರ ಈ ಟೀಚರ್ ಹಬ್ಬ ನಿಂತು ಹೋಗ್ಬಿಟ್ಟಿತ್ತು. BGVS ಕಳೆದ ಆರಂಭದಿಂದ ಅದು ಮಾಡಿರುವ 18 ಟೀಚರ್ ಹಬ್ಬದ ನಂತರ ಕೋವಿಡ್ ಬಂದು ಆ ನಂತರದ 5-6 ವರ್ಷಗಳವರೆಗೆ ಶಿಕ್ಷಕರ ಜೊತೆಗೆ ಟೀಚರ್ ಈ ಯಾವ ವ್ಯವಸಾಯದಲ್ಲಿ ನಾವಿದ್ದೀವಿ ಮಕ್ಕಳು ಮತ್ತೆ ಕಲಿಕೆಗೆ ಸಂಬಂಧಪಟ್ಟ ಚರ್ಚೆನ ನಡೆಸ್ತಾ ಇರುವಂತ ಒಂದು ವೇದಿಕೆ ಕೋವಿಡ್ ನಿಂದಾಗಿ ತಪ್ಪು ಹೋಗ್ಬಿಟ್ಟಿದೆ. ಪುನಃ ನಾವು ಉಡುಪಿಯಿಂದ ಆರಂಭಿಸಿದ್ದೀವಿ. ಬಹಳ ಖುಷಿ. ಇವತ್ತು ಅದರ ಒಂದು ಮುಂದುವರಿಕೆಯ ತರ ನಾವು ಇಲ್ಲಿ ಮಾತುಕತೆಯನ್ನ ಮುಂದುವರಿಸ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ಶಿಕ್ಷಕರು ನಾವು ತಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇದನ್ನ ಬೇರೆ ಎಲ್ಲರಿಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಂಡಂತಹ ಒಂದು ಸಮುದಾಯ ಶಿಕ್ಷಕರ ಮಕ್ಕಳ ಜೊತೆಗೆ ಹತ್ತಿರದಲ್ಲಿದ್ದು ಮಕ್ಕಳು ಮಾತ್ರ ಅಲ್ಲ ಮಕ್ಕಳ ಕುಟುಂಬದ ಜೊತೆಗೂ ಕೂಡ ಒಡನಾಟದಲ್ಲಿರುವುದು, ಇವರು ಮಾತಾಡಿಕೊಳ್ಳುವುದು ಮತ್ತು ಇವರು ಮಾತಾಡೋದನ್ನ ಇನ್ಯಾರು ಕೇಳಿಸ್ಕೊಳ್ಳುವುದು ಮತ್ತು ಈ ಇಲಾಖೆಗೆ ಸಂಬಂಧಪಟ್ಟಂತಹ ನೀತಿ ನಿರೂಪಣೆಗಳು ಮಾಡುವಾಗ ಶಿಕ್ಷಕ ಸಮುದಾಯದ ಧ್ವನಿಗೆ ಬೆಲೆ ದೊರೆಯುವುದು ಬಹಳ ದೊಡ್ಡ ಸಂಗತಿ ಮತ್ತು ಮುಖ್ಯ ಸಂಗತಿ. ಏನಾದರೂ ಇವತ್ತು ಹೀಗಾಗಬೇಕಿತ್ತು ಅಂತ ಅನಿಸಿದ್ರೆ ಬಹುಶಃ ಶಿಕ್ಷಕರ ಧ್ವನಿಗೆ ಹೆಚ್ಚು ಬೆಲೆ ಸಿಗದೇ ಇರುವಂತ ಕಾರಣವೂ ಕೂಡ ಅದಕ್ಕೆಲ್ಲ ಒಂದು ಕಾರಣ. ನಾವು ಮಾತಾಡದೇ ಇರೋದು ಕಾರಣ ಮತ್ತು ನಮ್ಮನ್ನು ಮಾತು ಕೇಳದೇ ಇರೋದು ಕಾರಣ. ಎರಡು ಕಾರಣಗಳು ಇವೆ. ನ್ಯಾಯಕ್ಕಾಗಿ ಈ ಸಮಾಜಕ್ಕೆ ನ್ಯಾಯ ಒದಗಿಸಲಿಕ್ಕಾಗಿ ಶಿಕ್ಷಣ ಬೇಕು ಬರ್ತಾರೆ. ಹೇಗೆ ನ್ಯಾಯ ಸಿಗುತ್ತೆ ಅನ್ನೋ ಪ್ರಶ್ನೆಯೂ ಕೂಡ ಅವರು ಬಹಳ ದೀರ್ಘವಾಗಿ ಉತ್ತರಿಸ್ತಾ ಹೋಗ್ತಾರೆ. ಶಿಕ್ಷಣ ಅವಕಾಶಗಳನ್ನು ಕೊಡುತ್ತೆ ಅಂತ ಹೇಳೋದು ಈ ನ್ಯಾಯಕ್ಕೆ ಸಂಬಂಧಪಟ್ಟಂತ ಅವರ ಇಡೀ ದೀರ್ಘ ಚರ್ಚೆಯ ಒಂದು ಪಾಲು, ಒಂದು ಸಣ್ಣ ಭಾಗ. ಆನಂತರ ಮತ್ತೆ 30 ವರ್ಷಗಳ ನಂತರ, ಬಹುಶಃ 30 ವರ್ಷ ಆಯ್ತಲ್ಲ, ಕೊಠಾರಿ ಕಮಿಷನ್ ಆಗುವಾಗ 1966ರ ಸಂದರ್ಭದಲ್ಲಿ ಕೊಠಾರಿ ಕಮಿಷನ್ ಹೇಳುತ್ತೆ ನಮ್ಮ ಶಿಕ್ಷಣದ ಸಮಸ್ಯೆ, ದೊಡ್ಡ ಸಮಸ್ಯೆ ಅಂದ್ರೆ ಇದರಲ್ಲಿ ನ್ಯಾಯಕ್ಕೆ ಜಾಗ ಇಲ್ಲ ಅಂತ. ಇದೇ ಪ್ರಶ್ನೆನೇ ಮತ್ತೆ ಕೊಠಾರಿ ಕಮಿಷನ್ ಹೇಳುತ್ತೆ. ಮುಂಚೆ ಎಷ್ಟು ಸಮಾಜ ಶ್ರೇಣೀಕರಣ ಆಗಿತ್ತೋ ಶಿಕ್ಷಣ ದೊರೆತ ಮೇಲೆ ಅದು ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಇನ್ನೂ ಹೆಚ್ಚಾಗಿದೆ. ನಮ್ಮ ಮೂಲಭೂತ ಸಮಸ್ಯೆ ಇರೋದು ಈ ನ್ಯಾಯದ ಸುತ್ತ, ನ್ಯಾಯದ ಪ್ರಶ್ನೆ. ನಾವೊಬ್ಬ ಶಿಕ್ಷಕನಾಗಿ ಈ ಶಿಕ್ಷಣ ಮತ್ತು ನ್ಯಾಯದ ಪ್ರಶ್ನೆಯನ್ನು ಹೇಗೆ ಎತ್ಕೊಳ್ಬೇಕು ಅನ್ನೋದನ್ನ ನಾವು ನೋಡ್ಬೇಕು. ಬೇರೆ ಎಲ್ಲ ಪಾಲಿಸಿಗೆ ಸಂಬಂಧಪಟ್ಟ ಸಂಗತಿಗಳನ್ನೆಲ್ಲ ಬಹುಶಃ ನೇರವಾಗಿ ನಮ್ಮ ಕೈಲಿಲ್ಲ, ನಮ್ಮ ಕೈಲಿ ಇಲ್ಲವೇ ಇಲ್ಲ ಅಂತಲ್ಲ, ನೇರವಾಗಿ ನಮ್ಮ ಕೈಲಿಲ್ಲ. ಆದ್ರೆ ತರಗತಿ ಕೋಣೆ, ಮಕ್ಕಳು, ಸಮುದಾಯ, ನಮ್ಮ ವೃತ್ತಿ, ಇವೆಲ್ಲ ನಮ್ಮ ಜೊತೆ ಇರುವ ಸಂಗತಿ. ಮಗು ಹೇಗೆ ಕಲಿಬೇಕು ಅಂತ ಹೇಳುವ ಮೂಲಭೂತ ಪ್ರಶ್ನೆಯಿಂದ ನಾವು ಆರಂಭ ಮಾಡಿದ್ರೆ ಅಲ್ಲೂ ಕೂಡ ನನಗೆ ಮತ್ತೆ ಪುನಃ ಗಾಂಧಿನ ನಾನು ಕೋಟ್ ಮಾಡ್ತೀನಿ. ಯಾಕೆಂದ್ರೆ ಅವರು ಪುನಃ ಹೇಳ್ತಾರೆ ಶಿಕ್ಷಣ ಅಂತ ಹೇಳಿದ್ರೆ ಲಿಟ್ರಸಿ ಅಲ್ಲ ಅಂತ, ಅಷ್ಟೇ ಅಲ್ಲ ಅಂತ. ಅದು ಅಲ್ಲೇ ಅಲ್ಲ ಅಂತಲ್ಲ, ಅಷ್ಟೇ ಅಲ್ಲ ಅಂತ, ಅಷ್ಟೇ ಅಲ್ಲ ಅಂತ. ಬರೀ ಅಕ್ಷರ ಬಂತು ಅಂತ ಹೇಳೋ ಒಂದು ಕಾರಣ, ಅದೊಂದೇ ಒಂದು ಗುರಿ ಅಲ್ಲ ಅನ್ನೋದು ಅಲ್ಲಿಂದ ನಾವು ಶುರು ಮಾಡಬೇಕಾಗಿದೆ. ಈಗ ಮೃತ ವ್ಯಕ್ತಿಯ ವಾರಸುದಾರರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ ಸುಮಾರು 60ರಿಂದ 65 ವರ್ಷ ವಯೋಮಾನದ ವ್ಯಕ್ತಿ ದಿನಾಂಕ 1ರಂದು ಚಿಕಿತ್ಸೆ ಫಲಕಾರಿಯಾಗದೆ ಸರಕಾರಿ 100 ಹಾಸಿಗೆ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾನೆ. ಭಿಕ್ಷೆ ಬೇಡಿಕೊಂಡು ತಾಲೂಕು ಕಚೇರಿ ಬಳಿ ಜೀವಿಸುತ್ತಿದ್ದ ಈ ವ್ಯಕ್ತಿ ಯಾರು, ಈತನ ಸಂಬಂಧಿಕರ್ಯಾರು ಎಂಬುದು ತಿಳಿದು ಬಂದಿಲ್ಲ. ಹಾಗಾಗಿ ಈ ಭಾವಚಿತ್ರದಲ್ಲಿರುವ ವ್ಯಕ್ತಿಯನ್ನ ಯಾರಾದರೂ ಗುರುತಿಸಿದ್ದಲ್ಲಿ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಗೆ ತೆರಳಿ ಸಂಪೂರ್ಣ ಮಾಹಿತಿ ಪಡೆಯುವಂತೆ
ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಈಗ ಮತ್ತೊಂದು ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮೃತ ವ್ಯಕ್ತಿಯ ವಾರಸುದಾರರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.